ರಾಜ್ಯದಲ್ಲಿ ಪವರ್ ಶೇರಿಂಗ್ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಸಿಎಂ ಆಪ್ತರು ಹಾಗೆ ಡಿಕೆಶಿ ಆಪ್ತರ ನಡುವೆ ಭಾರಿ ಆಕ್ಟಿವ್ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಈಗ ಸಿಎಂ ಆಪ್ತರು ಹಾಗೆ ಡಿಸಿಎಂ ಡಿಕೆಶಿ ಆಪ್ತರು ಫುಲ್ ಆಕ್ಟಿವ್ ಆದಂತೆ ಕಾಣ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತರಿಂದ ಈಗಾಗಲೇ ದೆಹಲಿ ಯಾತ್ರೆಗೆ ತೆರಳಲಾಗಿದೆ ಒಂದು ಟೀಮ್. ಸಿಎಂ ಸಿದ್ದರಾಮಯ್ಯ ಭೇಟಿಗೆ ಇದ್ದ ಆಪ್ತ ಸಚಿವರೆಲ್ಲರೂ ಕೂಡ ಬರ್ತಾ ಇದ್ದಾರಂತೆ. ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಸಚಿವರು ಶಾಸಕರು ನೇರವಾಗಿ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಸಚಿವ ಜಮೀರ್ ಅಹಮದ್, ಭೈರತಿ ಸುರೇಶ್ ಭೇಟಿಯನ್ನು ಕೊಟ್ಟು ಮಾತುಕತೆಯನ್ನು ನಡೆಸಿದ್ದಾರೆ. ಇತ್ತ ರಾಜಣ್ಣ ಪುತ್ರ ಎಂಎಲ್ಸಿ ರಾಜೇಂದ್ರ ಕೂಡ ಎಂಟ್ರಿಯನ್ನ ಕೊಟ್ಟು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಸಿಎಂ ನಿವಾಸಕ್ಕೆ ಶಾಸಕ ಸುಬ್ಬಾರೆಡ್ಡಿ, ಎನ್ಎಚ್ ಕೋನರೆಡ್ಡಿ ಕೂಡ ಎಂಟ್ರಿಯನ್ನ ಕೊಟ್ಟು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಪವರ್ ಶೇರಿಂಗ್ ವಿಚಾರ ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದ್ದು, ದೆಹಲಿಗೆ ಈಗಾಗಲೇ ಡಿಕೆಶಿ ಬಣ ಒಂದು ಟೀಮ್ ಈಗಾಗಲೇ ಎಂಟ್ರಿಯನ್ನ ಕೊಟ್ಟಿದೆ. ಈ ಎಂಟ್ರಿ ಕೊಟ್ಟಂತ ಬೆನ್ನಲ್ಲೇ ಇತ್ತ ರಾಜ್ಯದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಮನೆಗೆ ನೇರವಾಗಿ ಸಚಿವರು, ಶಾಸಕರು, ಎಂಎಲ್ಸಿ ಆಕ್ಟಿವ್ ಎಂಟ್ರಿಯನ್ನ ಕೊಟ್ಟು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ನಿನ್ನೆಯಷ್ಟೇ ಡಿಕೆಶಿ ಆಪ್ತರಿಂದ ದೆಹಲಿ ದಂಡಯಾತ್ರೆ ಕೂಡ ನಡೆಯಿತು. 10 ನಿಮಿಷಗಳ ಕಾಲ ಚರ್ಚೆಯನ್ನ ನಡೆಸಿದ್ದಾರೆ ಶಾಸಕರು. ಕುಣಿಗಲ್ ಶಾಸಕ ರಂಗನಾಥ್ ಹಾಗೆ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್, ಆನೇಕಲ್ ಶಾಸಕ ಶಿವಣ್ಣ, ನೆಲಮಂಗಲ ಶಾಸಕ ಶ್ರೀನಿವಾಸ್ ಹಾಗೆ ಶಾಸಕ ರಾಜೇಗೌಡ, ಶರತ್ ಬಚ್ಚೇಗೌಡ ಇವರೆಲ್ಲರೂ ಕೂಡ ದೆಹಲಿಗೆ ದಂಡಯಾತ್ರೆಯನ್ನ ಹೊರಟು ಅಲ್ಲಿ ಮಾತುಕತೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇತ್ತ ಸಿಎಂ ನಿವಾಸದಲ್ಲೂ ಕೂಡ ರಾಜಕೀಯ ತಂತ್ರಗಾರಿಕೆಗಳು ಜೋರಾಗಿ ಆಕ್ಟಿವ್ ಆದಂತೆ ಕಾಣ್ತಾ ಇದೆ. ಸಿಎಂ ಸಿದ್ದರಾಮಯ್ಯರನ್ನ ಅವರ ಆಪ್ತೇಷ್ಟರು ಸಚಿವರು ಅವರ ಬಣದಲ್ಲಿ ಕಾಣಿಸಿಕೊಂಡಂತವರು ನೇರವಾಗಿ ಅವರ ಮನೆಗೆ ಎಂಟ್ರಿಯನ್ನು ಕೊಟ್ಟು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಯಾರ್ಯಾರು ಎಂಟ್ರಿಯನ್ನು ಕೊಟ್ಟಿದ್ದಾರೆ ಅಂತ ಗಮನಿಸುವುದಾದ್ರೆ, ಸಚಿವ ಜಮೀರ್ ಅಹಮದ್, ಭೈರತಿ ಸುರೇಶ್ ಸಿಎಂ ನಿವಾಸಕ್ಕೆ ಈಗಾಗಲೇ ತೆರಳಿದ್ದಾರೆ. ರಾಜಣ್ಣ ಪುತ್ರ ಎಂಎಲ್ಸಿ ರಾಜೇಂದ್ರ ಕೂಡ ಅವರು ಕೂಡ ತೆರಳಿದ್ದಾರೆ. ಸಿಎಂ ನಿವಾಸಕ್ಕೆ ಶಾಸಕ ಸುಬ್ಬಾರೆಡ್ಡಿ, ಎನ್ಎಚ್ ಕೋನರೆಡ್ಡಿ, ಸಚಿವ ವೆಂಕಟೇಶ್, ಹಿಗ್ಗಾಂವಿ ಶಾಸಕ ಯಾಸೀರ್ ಪಠಾಣ್, ಮಾಯಕೊಂಡ ಶಾಸಕ ಬಸವಂತಪ್ಪ ಸಿಎಂ ಮನೆಗೆ ನೇರವಾಗಿ ಭೇಟಿಯನ್ನು ಕೊಟ್ಟು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಪವರ್ ಶೇರಿಂಗ್ ಆಗೇ ಬಿಡುತ್ತೆ ಎನ್ನುವಂತಹ ಒಂದು ಉತ್ಸಾಹದಲ್ಲಿ ಇದ್ದಂತಹ ಡಿಕೆ ಬಣಕ್ಕೆ ಒಂದು ಕಡೆ ಎಲ್ಲೋ ನಂಬಿದಂತಹ ನಂಬಿಕೆ ಹುಸಿಯಾಗಿದೆ. ಹಾಗಾಗಿ ಹೈಕಮಾಂಡ್ ನಲ್ಲಿ ಈಗ ಅವರ ಆಪ್ತೇಷ್ಟರು ತೆರಳಿ ಮಾತುಕತೆಯನ್ನು ನಡೆಸೋದಕ್ಕೆ ತೆರಳಿದ್ದಾರೆ. ಇತ್ತ ದೆಹಲಿಗೆ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಭೇಟಿಯನ್ನು ಕೊಟ್ಟಿರುವ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ನೇರವಾಗಿ ಕರೆಯನ್ನು ಮಾಡಿದ್ದಾರೆ. ಸಚಿವ ಚಲುವರಾಯಸ್ವಾಮಿ ದಿಲ್ಲಿಯಲ್ಲಿದ್ದಂತಹ ಕಾರಣ ಸಿಎಂ ಕರೆ ಮಾಡಿದ್ದಾರೆ. ನೀನು ದೆಹಲಿಗೆ ಹೋಗಿದ್ದೀಯಾ ಅಂತ ಸಿದ್ದರಾಮಯ್ಯ ಪ್ರಶ್ನೆಯನ್ನ ಮಾಡಿದ್ದಾರೆ. ಇಲಾಖೆ ಕೆಲಸ ಇದೆ, ಕೇಂದ್ರ ಸಚಿವರ ಭೇಟಿಗೆ ಬಂದಿದೆ ಅಂತ ಚಲುವರಾಯಸ್ವಾಮಿ ಉತ್ತರವನ್ನ ಕೊಟ್ಟಿದ್ದಾರಂತೆ. ಸಿಎಂ ಸಿದ್ದರಾಮಯ್ಯಗೆ ಸಚಿವ ಚಲುವರಾಯಸ್ವಾಮಿ ಈ ವಿಚಾರವಾಗಿ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದಾರೆ. ಇಲಾಖೆ ಕೆಲಸ ಇತ್ತು, ಕೇಂದ್ರ ಸಚಿವರ ಭೇಟಿ ಮಾಡೋದಕ್ಕೆ ಬಂದಿದ್ದೀನಿ ಅಷ್ಟೇ ಅಂತ ತಿಳಿಸಿದ್ದಾರೆ. ಇನ್ನು ಹೈಕಮಾಂಡ್ನ ಭೇಟಿಗಲ್ಲ, ಯಾವುದೇ ರೀತಿಯ ಹೈಕಮಾಂಡ್ ಜೊತೆ ಮಾತುಕತೆ ನಡೆಸೋದಕ್ಕಾಗ್ಲಿ ಆ ವಿಚಾರಕ್ಕಾಗ್ಲಿ ಇಲ್ಲಿ ನಾನು ದೆಹಲಿಗೆ ಭೇಟಿ ಕೊಟ್ಟಿಲ್ಲ ಅಂತ ಚಲುವರಾಯಸ್ವಾಮಿ ಸಿಎಂಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಪ್ರಸನ್ನ ಇದ್ದಾರೆ. ಪ್ರಸನ್ನ, ರಾಜ್ಯ ರಾಜಕೀಯ ಈಗ ಮತ್ತಷ್ಟು ಪುಟಿದಂತೆ ಕಾಣ್ತಾ ಇದೆ. ಯಾಕಂದ್ರೆ ಪವರ್ ಶೇರಿಂಗ್ ವಿಚಾರ ಯಾವಾಗ ಮುನ್ನೆಲೆಗೆ ಬಂತು ಅಲ್ಲಿಂದ ಈಗ ರಾಜಕೀಯ ಚಟುವಟಿಕೆಗಳು ಗರಿಗೆದರದಂತೆ ಕಾಣ್ತಾ ಇದೆ. ನಿನ್ನೆಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತೇಷ್ಟ ಬಣಗಳು ದೆಹಲಿಗೆ ಹೋಗಿದ್ದಾರೆ. ಇತ್ತ ರಾಜ್ಯದಲ್ಲೂ ಕೂಡ ಸಿಎಂ ಮನೆಗೆ ಅವರ ಆಪ್ತೇಷ್ಟರು ಬಂದು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಸೊ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ? ಶಕುಂತಲಾ, ಸರ್ಕಾರ ರಚನೆಯಾಗಿ 2.5 ವರ್ಷ ನಿನ್ನೆಗೆ ಪೂರ್ಣವಾಗಿದೆ. ಇವತ್ತಿನಿಂದ 2ನೇ ಅವಧಿ ಪ್ರಾರಂಭ ಆಗ್ತಾ ಇದೆ. ಇದೀಗ ಕ್ರಾಂತಿ ಆಗೋದಿಲ್ಲ ಅಥವಾ ಎಲ್ಲ ನವೆಂಬರ್ ಕ್ರಾಂತಿ ಟುಸ್ಸಾಯಿತು ಅಂತ ಹೇಳ್ಕೊಂಡಿದ್ದಂತಹ ಕಾಂಗ್ರೆಸ್ನ ನಾಯಕರೇ ತಾವು ಬೇರೆ ಬೇರೆ ರೀತಿಯ ರಾಜಕೀಯ ಚಟುವಟಿಕೆಗಳಲ್ಲಿ ತೊಡಕೊಂಡಿದ್ದಾರೆ. ಹೀಗಾಗಿ ಸಹಜವಾಗಿಯೇ ಎಲ್ಲೆಲ್ಲಿ ಕಾಂಗ್ರೆಸ್ನ ಪವರ್ ಸೆಂಟರ್ಗಳಿದ್ದಾವೆ ಆ ಎಲ್ಲ ಪವರ್ ಸೆಂಟರ್ಗಳು ಕೂಡ ಇದೀಗ ರಾಜಕೀಯ ಚಟುವಟಿಕೆಗಳ ಕೇಂದ್ರ ಬಿಂದುವಾಗಿದ್ದಾವೆ. ನಿನ್ನೆಯಷ್ಟೇ ಡಿಕೆ ಶಿವಕುಮಾರ್ ಅವರ ಪರವಾಗಿ ಒಂದಷ್ಟು ಶಾಸಕರು ಹೋಗಿ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರಿಗೆ ಯಾಕೆ ಅವಕಾಶವನ್ನು ಕೊಡಬೇಕು ಅಂತೇಳಿ ಒಂದಷ್ಟು ಆಗ್ರಹವನ್ನು ಮಾಡಿದ್ರು. ಇದೀಗ ಸಿದ್ದರಾಮಯ್ಯನವರ ಪರವಾಗಿ ಇರುವಂತಹ ಸಚಿವರು, ಶಾಸಕರು ಕೂಡ ಸಿದ್ದರಾಮಯ್ಯನವರ ನಿವಾಸಕ್ಕೆ ದೌಡಾಯಿಸಿ ಬರ್ತಾ ಇದ್ದಾರೆ. ಒಂದು, ಸಚಿವ ಸಂಪುಟ ಪುನರ್ರಚನೆಯ ಸಾಧ್ಯತೆಗಳು ಇನ್ನೂ ಕೂಡ ಜೀವಂತವಾಗಿದ್ದಾವೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ನಾಯಕತ್ವದ ಗೊಂದಲವನ್ನು ಬಗೆಹರಿಸೋದಕ್ಕಾಗಿ ಹೈಕಮಾಂಡ್ ಸಚಿವ ಸಂಪುಟ ಪುನರ್ರಚನೆಯನ್ನ ಮಾಡೋ ಮೂಲಕ ಒಂದು ಇತಿಶ್ರೀ ಹಾಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಂಡು ಬರ್ತಾ ಇದ್ದಾವೆ. ಇದೇ ಕಾರಣಕ್ಕೋಸ್ಕರ ಇದೀಗ ಸಿದ್ದರಾಮಯ್ಯನವರ ಕಾವೇರಿ ನಿವಾಸಕ್ಕೆ ಹಲವು ಮಂದಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ದೌಡಾಯಿಸಿ ಬರ್ತಾ ಇದ್ದಾರೆ. ಸಚಿವರು ಕೂಡ ನಿನ್ನೆ ಕೆಲವೊಂದಿಷ್ಟು ಮಂದಿ ದಲಿತ ಶಾಸಕರು, ಸಚಿವರು ಪ್ರತ್ಯೇಕವಾಗಿ ಡಿನ್ನರ್ನ ಮಾಡಿ ಅಲ್ಲಿ ಒಂದಷ್ಟು ಚರ್ಚೆಯನ್ನ ಮಾಡಿದ್ರು. ಹೈಕಮಾಂಡ್ ಮೇಲೆ ಯಾವ ರೀತಿ ಒತ್ತಡವನ್ನು ಹಾಕಬೇಕು ಅಂತೇಳಿ ಆ ಬಗ್ಗೆಯೂ ಕೂಡ ಚರ್ಚೆಯಾದ ಬಳಿಕ ಇದೀಗ ಸಿದ್ದರಾಮಯ್ಯನವರನ್ನ ಬಂದು ಭೇಟಿಯಾಗಿ ನಿನ್ನೆ ನಡೆದಂತಹ ತಡರಾತ್ರಿಯ ಸಭೆಯಲ್ಲಿ ಏನ್ ನಿರ್ಣಯ ಆಯಿತು, ದಲಿತ ಶಾಸಕರು, ಸಚಿವರು ಯಾವೆಲ್ಲ ವಿಷಯಗಳನ್ನ ಚರ್ಚೆ ಮಾಡಿದ್ರು ಅಂತೇಳಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ.
ಇನ್ನೊಂದು ಕಡೆ ಮುಖ್ಯಮಂತ್ರಿಗಳು ಸಚಿವ ಚಲರಾಯಸ್ವಾಮಿ ಅವರನ್ನ ಸಂಪರ್ಕ ಮಾಡಿದ್ದಾರೆ. ಫೋನ್ ಮೂಲಕ ಸಂಪರ್ಕಿಸಿ ದೆಹಲಿಗೆ ಹೋಗಿರುವಂತದ್ದು ಖಚಿತವಾ, ಅಥವಾ ಬಂಡಾಯದ ರೀತಿಯಲ್ಲಿ ಈ ಬೆಳವಣಿಗೆಗಳು ಆಗ್ತಿದಾವ, ಅಥವಾ ಸಹಜವಾದಂತಹ ಪ್ರಕ್ರಿಯೆ ರೀತಿಯಲ್ಲಿ ಈ ಬೆಳವಣಿಗೆಗಳು ಆಗ್ತಿದಾವ ಅನ್ನುವಂತಹ ಅಂಶವನ್ನ ಮುಖ್ಯಮಂತ್ರಿಗಳು ಗಮನಿಸಿದ್ದಾರೆ. ಚಲರಾಯಸ್ವಾಮಿ ಅವರು ಕೊಟ್ಟಂತಹ ಸ್ಪಷ್ಟನೆ, ನಾನು ಕೇಂದ್ರ ಸಚಿವರನ್ನ ಭೇಟಿಯಾಗೋಕೆ ಬಂದಿದ್ದೆ, ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತಹ ಭೇಟಿ ಮಾತ್ರ ಇದು ಅನ್ನುವಂಥದ್ದನ್ನ ಚಲರಾಯಸ್ವಾಮಿ ಅವರು ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಒಂದಂತೂ ಸತ್ಯ, ಯಾವ ನಾಯಕರು ಕೂಡ ತಾವು ಇನ್ನೊಬ್ಬರ ವಿರುದ್ಧವಾಗಿದ್ದೀವಿ ಅನ್ನುವಂಥದ್ದನ್ನ ತೋರಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳ್ತಾ ಇರುವಂತಹ ಶಾಸಕರು ಇರ್ಬೋದು, ಸಚಿವರು ಇರ್ಬೋದು, ಅವರು ಸಿದ್ದರಾಮಯ್ಯವ್ರನ್ನ ಬಹಿರಂಗವಾಗಿ ವಿರೋಧಿಸೋದಕ್ಕೆ ಸಿದ್ಧರಿಲ್ಲ. ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಮೇಲೆ ಒತ್ತಡ ಹಾಕುವಂತ ನಿರಂತರ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ಶಾಸಕರು ದೆಹಲಿಗೆ ಹೋಗಿರೋದ್ರಿಂದಾಗಿ ದೆಹಲಿಯ ನಾಯಕರ ಮೇಲೆ ಒಂದು ಒತ್ತಡ ಕ್ರಿಯೇಟ್ ಆಗ್ತಾ ಇದೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಬೆಂಬಲಿಗ ಶಾಸಕರು, ಸಚಿವರು ಕೂಡ ಹೈಕಮಾಂಡ್ ಇದಕ್ಕೊಂದು ಇತಿಶ್ರೀಯನ್ನ ಹಾಡಬೇಕು ಅಂತೇಳಿ ಅವರು ಒತ್ತಡವನ್ನು ಹಾಕ್ತಿದ್ದಾರೆ. ಸಚಿವ ಕೆ ಎಚ್ ಮುನಿಯಪ್ಪ ಅವರು ನಿನ್ನೆಯೂ ದೆಹಲಿಯಲ್ಲೂ ಕೂಡ ಮಾತನಾಡ್ತಾ ಹೇಳಿದ್ರು, ಇವತ್ತು ಕೂಡ ದೇವನಹಳ್ಳಿಯಲ್ಲಿ ಮಾತನಾಡ್ತಾ ಹೇಳಿದ್ದಾರೆ, ಹೈಕಮಾಂಡ್ ಮಧ್ಯಪ್ರವೇಶವನ್ನ ಮಾಡಿ ಒಂದು ಇತಿಶ್ರೀ ಆಡುವಂತ ಕೆಲಸವನ್ನ ಮಾಡಬೇಕು ಅಂತೇಳಿ. ಮಾಗಡಿ ಬಾಲಕೃಷ್ಣ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದ ಶಾಸಕ, ಅವರು ಕೂಡ ಒತ್ತಡವನ್ನು ಹಾಕ್ತಾ ಇರುವಂತದ್ದು ಹೈಕಮಾಂಡ್ ಇದೆಲ್ಲದಕ್ಕೂ ಕೂಡ ಒಂದು ಕ್ಲಾರಿಟಿಯನ್ನ ಕೊಡ್ಲಿ, ಎಲ್ಲ ಗೊಂದಲಗಳನ್ನು ಕೂಡ ಹೈಕಮಾಂಡ್ ಬಗೆಹರಿಸುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಲಿ ಅಂತ. ಪವರ್ ಶೇರಿಂಗ್ ವಿಚಾರ ಇತ್ತೋ ಇಲ್ವೋ ಕೇವಲ 5-6 ಮಂದಿ ನಾಯಕರಿಗೆ ಮಾತ್ರ ಗೊತ್ತಿದೆ. ದೆಹಲಿಯಲ್ಲಿ 2023ರಲ್ಲಿ ಸರ್ಕಾರ ರಚನೆಯ ಸಂದರ್ಭದಲ್ಲಿ ಏನ್ ಮಾತುಕತೆ ಆಯ್ತು ಅನ್ನುವಂಥದ್ದನ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಯಾರು ಕೂಡ ಹೇಳಿಲ್ಲ. ಕೆ.ಸಿ. ವೇಣುಗೋಪಾಲ್ ಹೇಳಿಲ್ಲ, ಸುರ್ಜೇವಾಲಾ ಹೇಳಿಲ್ಲ, ಉಳಿದಂತ ಯಾವ ನಾಯಕರು ಕೂಡ ಪವರ್ ಶೇರಿಂಗ್ ಬಗ್ಗೆ ಒಂದು ಸ್ಪಷ್ಟತೆಯನ್ನ ಕೊಟ್ಟಿಲ್ಲ. ಹೈಕಮಾಂಡ್ ಈ ವಿಚಾರದಲ್ಲಿ ಮೌನವಾಗಿರಿದ್ರೆ ಗೊಂದಲಗಳು ಇನ್ನಷ್ಟು ತಾರಕಕ್ಕೆ ಇರುತ್ತೆ. ನಿನ್ನೆ ಒಂದು ತಂಡ ದೆಹಲಿಗೆ ಹೋಗಿದೆ, ನಾಳೆ ನಾಡಿದ್ದು ಮತ್ತೊಂದಷ್ಟು ಶಾಸಕರು ದೆಹಲಿಗೆ ಹೋಗಿ ಒತ್ತಡವನ್ನು ಹಾಕ್ತಾ ಹೋದ್ರೆ ಅದು ಸಹಜವಾಗಿಯೇ ಒಂದು ರೀತಿಯ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಕರ್ನಾಟಕದ ಗೊಂದಲವನ್ನ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗೋ ರೀತಿಯಲ್ಲಿ ಆಗುತ್ತೆ. ಈ ಕಾರಣಕ್ಕೋಸ್ಕರ ಹೈಕಮಾಂಡ್ ಮೇಲೆ ಕೂಡ ಸಾಕಷ್ಟು ಒತ್ತಡ ಕ್ರಿಯೇಟ್ ಆಗ್ತಾ ಇದೆ. ಹೈಕಮಾಂಡ್ ನಿಲುವು ಏನು ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿ ಅನ್ನುವಂತಹ ಆಗ್ರಹವನ್ನ ಸಚಿವರೇ ಮಾಡ್ತಾ ಇರೋದ್ರಿಂದಾಗಿ ಇದೀಗ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದ್ದಾವೆ. ಸಿದ್ದರಾಮಯ್ಯ ಒಂದು ಪವರ್ ಸೆಂಟರ್ ಆಗಿ ಹೊರಹೊಮ್ಮತಾ ಇದ್ರೆ, ಡಿ ಕೆ ಶಿವಕುಮಾರ್ ಅವರು ತಮ್ಮ ಒಂದು ಆಟವನ್ನ ಪ್ರಾರಂಭವನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ಅಹಿಂದ ನಾಯಕರು ಕೂಡ ಈ ಎಲ್ಲ ಅವಕಾಶಗಳ ಮಧ್ಯೆ ದಲಿತ ಸಮುದಾಯಕ್ಕೆ ಎಲ್ಲಾದ್ರೂ ಮುಖ್ಯಮಂತ್ರಿ ಆಗುವಂತ ಅವಕಾಶ ಸಿಗುತ್ತಾ ಅನ್ನುವಂತ ಒಂದಷ್ಟು ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಈ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಗೊಂದಲದ ಗೂಡಾಗಿದೆ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟ. ಶಕುಂತಲಾ, ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗಾಗಿ. ಇನ್ನು ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಅನ್ನ ನಂಬಿಕೊಂಡಿದ್ದಾರೆ ಹೀಗಂತ ಬೆಂಗಳೂರಿನಲ್ಲಿ ಶಾಸಕ ಮಾಗಡಿ ಬಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಆಪ್ತೇಷ್ಟರ ಬಣದಲ್ಲಿರುವಂತವರು ಬಾಲಕೃಷ್ಣ ಈಗ ಅವರು ಮಾಹಿತಿನ ಕೊಟ್ಟಿರೋ ಪ್ರಕಾರ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಅನ್ನ ನಂಬಿಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಶಾಸಕರಿಗಿಂತ ಹೆಚ್ಚಾಗಿ ಹೈಕಮಾಂಡ್ ಅನ್ನೇ ಅವರು ನಂಬಿದ್ದಾರೆ. ಸಚಿವರು ಶಾಸಕರು ದೆಹಲಿಗೆ ಹೋಗ್ತಾರೆ, ಡಿಕೆಗೆ ಅವಕಾಶ ಸಿಗಬಹುದಾ ಅಂತ ಚರ್ಚಿಸ್ಬಿಡ್ಬೋದು ಅಂತ ಮಾತನಾಡಿದ್ದಾರೆ. ಏನಾಗಿದೆ ಅಂತ ಹೇಳಿ ನಮ್ಮ ಮುಂದೆ ಏನು ಚರ್ಚೆ ಆಗಿಲ್ಲ ಅದ್ರ ಬಗ್ಗೆ. ನಾವು ಆಮೇಲೆ ಅದನ್ನ ತಿಳ್ಕೊಳ್ಳೋಷ್ಟು ದೊಡ್ಡವರಲ್ಲ ನಾವು ಪಕ್ಷದಲ್ಲಿ ತುಂಬಾ ದೊಡ್ಡವರು ಇದ್ದಾರೆ, ಹಿರಿಯರಿದ್ದಾರೆ, ಅವ್ರವ್ರು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಬಟ್ ಅವರು ಯಾತಕ್ಕೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಹೋಗಿದ್ದಾರೆ, ಬಟ್ ಇದೇ ವಿಚಾರಕ್ಕೆ ಹೋಗಿದಾರೋ ಅಥವಾ ಬೇರೆ ವಿಚಾರಕ್ಕೆ ಹೋಗಿದಾರೋ ಅಂತಲೂ ಕೂಡ ನಮಗೆ ಗೊತ್ತಿಲ್ಲ. ಆದರೆ ನಾನು ಹೇಳ್ತಕ್ಕಂಥದ್ದು, ಡಿ ಕೆ ಶಿವಕುಮಾರ್ ಅವರು ಶಾಸಕರನ್ನು ನಂಬ್ಕೊಂಡವ್ರೆ, ಶಾಸಕರಿಂದ ಹೆಚ್ಚಾಗಿ ಹೈಕಮಾಂಡ್ ನಂಬ್ಕೊಂಡವ್ರು. ಅವರು ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂತೇಳಿ ಇಲ್ಲಿ ಸುಮ್ಮನೆ ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿ ವಿಭಜನೆ ಆಗೋದು ಬೇಡ ಪಕ್ಷದಲ್ಲಿ. ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಂಬ್ಕೊಡೋರು, ಹೈಕಮಾಂಡ್ ಅವರು ತೀರ್ಮಾನ ಮಾಡಬೇಕು, ಸ್ಪಷ್ಟೀಕರಣ ಹೈಕಮಾಂಡ್ ಕೊಡಬೇಕು. ಇದು ಶಾಸಕರು ಹೋಗಿ ಏನೋ ಒತ್ತಾಯ ಮಾಡೋದು, ಶಾಸಕರು ಮಾಡಿ ಅಂತಕ್ಕಂಥದ್ದು ಆ ಮಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನಿಲ್ಲ. ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಹತ್ರ ಚೆನ್ನಾಗಿದ್ದಾರೆ, ಅಲ್ಲಿ ತೀರ್ಮಾನ ಆಗ್ತದೆ ಅಂತಕ್ಕಂಥ ವಿಶ್ವಾಸ ಅವ್ರಿಗೂ ಇದೆ, ಎಲ್ರಿಗೂ ಇದೆ. ಅಲ್ಲ, ಡೆವಲಪ್ಮೆಂಟ್ ಅಂತ ಯಾಕಂತೀರ? ಡೆಲ್ಲಿಗೆ ಹೋದವರೆಲ್ಲ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡೋಕ್ಕೆ ಅಂತ ಹೋಗೋರೆ ಅಂತ ಯಾಕಂತೀರ ನೀವು? ನಮಗಂತೂ ಗೊತ್ತಿಲ್ಲ. ನೀವು ಆ ಶಾಸಕರುಗಳನ್ನ ಕೇಳಬೇಕು. ಡೆಲ್ಲಿಗೆ ಯೂಶುವಲ್ ಆಗಿ ಹೋಗ್ತಾರೆ, ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಜನ ಡೆಲ್ಲಿಗೆ ಹೋಗ್ತಾರೆ, ಅಲ್ಲಿ ಏನೇನು ವಿಚಾರಗಳಿರ್ತವೆ ಚರ್ಚೆ ಮಾಡ್ಕೊಂಡು ಬರ್ತಾರೆ. ಅಥವಾ ಇದನ್ನು ಚರ್ಚೆ ಮಾಡಿರ್ಬೋದೇನೋ, ಏನೋ ಅಂದರೆ